ನಮಸ್ಕಾರ ಸ್ನೇಹಿತರೆ, ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ಯಾವತ್ತಾದ್ರೂ ಅನಿಸಿದ್ಯಾ ನಾನು ಬದಲಾಗಬೇಕು ಅಂತ? ಅದಕ್ಕೋಸ್ಕರ ನೀವು ರಾತ್ರೋರಾತ್ರಿ ಎಲ್ಲ ಕೆಲಸಗಳನ್ನು ಮುಗಿಸಿ ಅದನ್ನು ಸಾಧಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದೀರಾ. ಆದರೆ ನಿಮ್ಮ ಹಳೆಯ ಚಾಳಿಯನ್ನು ನೀವು ಬಿಡ್ಲಿಕ್ಕಾಗದೆ ಅದರಲ್ಲಿ ವಿಫಲರಾಗಿದ್ದೀರಾ. ಹಾಗಾದರೆ ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಟೆಕ್ನಿಕನ್ನು ಹೇಳ್ಕೊಡ್ತೀನಿ. ಇವತ್ತು ನಾನು ಮಾತಾಡೋದು ಜಪಾನಿನಿಂದ ಬಂದ ಒಂದು ಸುಂದರವಾದ ಟೆಕ್ನಿಕ್. ಅದರ ಹೆಸರೇನೆಂದರೆ ಕೈಜೆನ್ ಅಂತ. ಇದು ಕೇವಲ ಪರ್ಸನಲ್ ಡೆವಲಪ್ಮೆಂಟ್ಗಲ್ಲ, ಇದನ್ನು ನೀವು ಯಾವ ಜಾಗದಲ್ಲಿ ಬೇಕಾದರೂ ಇದನ್ನು ನೀವು ಅಪ್ಲೈ ಮಾಡ್ಬೋದು. ಈಗ ನೀವು ಕೈಜೆನ್ ಅಂತ ಕೇಳಿದಾಗ ನಿಮ್ಮ ಮೈಂಡಲ್ಲಿ 108 ಕ್ವಶನ್ಗಳು ಓಡಾಡ್ತಾ ಇರ್ಬೋದು. ಇದು ನಮಗೆ ಗೊತ್ತು ಅಂತ ಅಥವಾ ಇದು ಏನು ಅಂತ ಕೂಡ. ಹಾಗಾದರೆ ಯಾರಿಗೆ ಗೊತ್ತೋ ಅವರು ಹಾಗೆ ಅದನ್ನು ಫಾಲೋ ಮಾಡಿ, ಯಾರಿಗೆ ಗೊತ್ತಿಲ್ವೋ ಅವರಿಗೆ ಇವತ್ತು ನಾನು ಇದರ ಬಗ್ಗೆ ಹೇಳ್ತೀನಿ. ಈ ಕೈಜೆನ್ ಟೆಕ್ನಿಕ್ ನನ್ನ ಲೈಫಲ್ಲಿ ತುಂಬ ಜಾಸ್ತಿ ಕೆಲಸವನ್ನು ಮಾಡಿದ್ದೆ. ಕೈಜೆನ್ ಟೆಕ್ನಿಕ್ನ ಉತ್ಪತ್ತಿ ಜಪಾನಿನಿಂದ ಆಗಿದೆ ಅಂತ ನಾನು ಕೇಳಿದ್ದೆ. ಆದರೆ ಇತ್ತೀಚೆಗೆ ಬಂದ ವರದಿಯ ಪ್ರಕಾರ ಅಮೆರಿಕ 2ನೇ ಮಹಾಯುದ್ಧದ ನಂತರ ಜಪಾನಿನ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಲಿಕ್ಕೋಸ್ಕರ ಈ ಕೈಜೆನ್ ಟೆಕ್ನಿಕ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತು ಮತ್ತು ಅದರ ರಿಸಲ್ಟ್ ಈಗ ನೀವು ನೋಡಬಹುದು. ಕೈಜೆನ್ ಕೇವಲ ವ್ಯವಹಾರಕ್ಕಲ್ಲ, ಇದು ಆರೋಗ್ಯ, ಕ್ರೀಡೆ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಈ ಕೈಜೆನ್ ಟೆಕ್ನಿಕ್ ಅನ್ನ ನೀವು ಯೂಸ್ ಮಾಡಬಹುದು. ಹಾಗಾದ್ರೆ ಈಗ ಒಂದು ಪ್ರಶ್ನೆ ಬರುತ್ತೆ, ಕೈಜೆನ್ ಅಂದ್ರೆ ಏನು ಅಂತ. ಇವತ್ತು ನಾವು ಮಾತನಾಡುವುದು ಇದರ ಬಗ್ಗೆನೇ. ಕೈಜೆನ್ ಹೇಗೆ ನಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು ಮತ್ತು ಅದರಿಂದ ಹೇಗೆ ರಿಸಲ್ಟ್ ಅನ್ನ ಪಡೆದುಕೊಳ್ಳೋದಂತ. ಈ ಕೈಜೆನ್ ಟೆಕ್ನಿಕ್ ನನ್ನ ಲೈಫಲ್ಲಿ ತುಂಬಾ ಜಾಸ್ತಿ ಕೆಲಸ ಮಾಡಿದೆ. ಇದು ನಿಮ್ಮ ಜೀವನದಲ್ಲೂ ಕೂಡ ಕೆಲಸ ಮಾಡತ್ತೆ ಅಂತ ಅನ್ಕೊಂಡು ಇದನ್ನ ನಾನು ಈಗ ವಿಸ್ತರಿಸ್ತೀನಿ. ಹಾಗಾದ್ರೆ ಕೈಜೆನ್ ಟೆಕ್ನಿಕ್ ಅನ್ನ ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಈ 5 ಸರಳ ಪ್ರಕ್ರಿಯೆಗಳನ್ನ ನೀವು ಕೇಳಿ ಅದನ್ನ ನೀವು ನಿಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೋಬಹುದು. ಅದರಲ್ಲಿ ಮೊದಲನೇದೇನೆಂದ್ರೆ, ಯಾವ ಕ್ಷೇತ್ರದಲ್ಲಿ ನೀವು ಸುಧಾರಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ ಆ ಕ್ಷೇತ್ರವನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಅದು ಬೇಕಾದ್ರೂ ಆರೋಗ್ಯ, ಕ್ರೀಡೆ, ಯಾವುದೇ ಬೇಕಾದ್ರೂ ಆಗಿರಬಹುದು, ನಿಮ್ಮ ಕೆಲಸ ಬೇಕಾದ್ರೂ ಆಗಿರಬಹುದು. ಮೊದಲು ಆಯ್ಕೆ ಮಾಡಿಕೊಳ್ಳಿ ಯಾವ ಕ್ಷೇತ್ರದಲ್ಲಿ ಈ ಕೈಜೆನ್ ಅನ್ನ ನೀವು ಅಪ್ಲೈ ಮಾಡಬೇಕು ಅಂತ. ಹಾಗೆ 2 ಅತ್ಯಂತ ಸಣ್ಣ ಹೆಜ್ಜೆಯ ಬಗ್ಗೆ ಯೋಚಿಸಿ. ರಾತ್ರಿ ಫೋನ್ ಅನ್ನ ನೋಡದೆ ಇರೋದು ಬೇಕಾದ್ರೂ ಆಗಿರ್ಲಿ. ಕೋಣೆಯಿಂದ ಫೋನ್ ಅನ್ನ ದೂರ ಇಡೋದು ಸ್ವಲ್ಪ ಕಷ್ಟದ ಕೆಲಸ, ಆದ್ರೆ ನಿಮ್ಮ ತಲೆ ದಿಮ್ನ ಕೆಳಗಡೆ ಇಟ್ಕೊಳ್ಳಿ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಇದರಿಂದ ಕ್ಯಾನ್ಸರ್ ಬರುತ್ತೆ. ಅದಕ್ಕೋಸ್ಕರ ತಲೆಗಿಂತ ಒಂದ್ ಸ್ವಲ್ಪ ಮೇಲ್ಗಡೆ ಇರೋದು ಒಳ್ಳೇದು. ನೀವೇನಾದ್ರೂ ತಲೆ ಕೆಳಗಡೆ ಇಟ್ಕೊಳ್ಳೋ ಅಭ್ಯಾಸವೇನಾದ್ರೂ ಮಾಡಿದ್ರೆ ಇವತ್ತೇ ಅದನ್ನ ಬಂದ್ ಮಾಡಿ. ಯಾಕಂದ್ರೆ ರೇಡಿಯೇಷನ್ ನ ಇಫೆಕ್ಟ್ ತುಂಬಾ ಜಾಸ್ತಿ ಇರುತ್ತೆ. ಇದರಿಂದಾಗಿ ನಿಮ್ಗೆ ಬ್ರೈನ್ ಟ್ಯೂಮರ್ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಈ ಅಭ್ಯಾಸ ಇದ್ರೆ ಮೊದಲು ಬಂದ್ ಮಾಡಿ. ನಿಮ್ಮ ತಲೆಗಿಂತ ಸ್ವಲ್ಪ ಮೇಲೆ ಇಡುವ ಪ್ರಯತ್ನವನ್ನ ಮಾಡಿ. ಅಟ್ಲೀಸ್ಟ್ ಅದಕ್ಕೋಸ್ಕರ ಆದ್ರೂ ನೀವು ಬೆಳಿಗ್ಗೆ ಎದ್ದೇಳುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. 3 ಪ್ರಗತಿಯನ್ನ ದಾಖಲಿಸಿ. ಅಂದ್ರೆ ಒಂದು ಡೈರಿಯನ್ನ ಮೇಂಟೈನ್ ಮಾಡಿ, ನಾನು ಇವತ್ತು ಇದನ್ನ ಮಾಡಿ ಮುಗಿಸಿದ್ದೆ ಅಂತ. ಹಾಗಾದ್ರೆ ಈಗ ಒಂದು ಪ್ರಶ್ನೆ ಬರುತ್ತೆ, ಇದನ್ನ ಯಾಕೆ ದಾಖಲಿಸಬೇಕು ಅಂತ. ನೀವು ಇದನ್ನ 2 ಪೇಜ್ಗಳಾಗಿ ಡಿವೈಡ್ ಮಾಡಬಹುದು. ಒಂದು ಟುಡೇಸ್ ಟಾಸ್ಕ್, ಇನ್ನೊಂದು ಪೇಜ್ ಅಲ್ಲಿ ಕಂಪ್ಲೀಟೆಡ್ ಟಾಸ್ಕ್ ಅಂತ. ಅಂದ್ರೆ ಮೊದಲ ಪೇಜ್ ಅಲ್ಲಿ ನೀವು ಇದನ್ನ ಬರೀಬಹುದು, ಇವತ್ತು ಯಾವ ಯಾವ ಟಾಸ್ಕ್ ಗಳನ್ನ ನಾನು ಕಂಪ್ಲೀಟ್ ಮಾಡಬೇಕು ಅಂತ. ಅದನ್ನೇ ನೀವು ಇಲ್ಲಿ ಆನ್ಸರ್ ನ ರೀತಿಯಲ್ಲಿ ಬರೀಬಹುದು, ಈ ಟಾಸ್ಕ್ ಅನ್ನ ಇವತ್ತು ನಾನು ಕಂಪ್ಲೀಟ್ ಮಾಡಿದೆ ಅಂತ. ಇದರಿಂದ ಆಗೋ ಅಡ್ವಾಂಟೇಜ್ ಏನೆಂದ್ರೆ, ನೀವು ನಿಮ್ಮ ಕೆಲಸವನ್ನ ಮಾಡ್ತಾ ಇದ್ದೀರಾ ಮತ್ತು ನಿಮ್ಮನ್ನ ನೀವು ಪ್ರೇಸ್ ಮಾಡ್ತಾ ಇದ್ದೀರಾ ಅಂತ. 4 ವಾಸ್ತವಿಕ ಗುರಿಗಳನ್ನ ಇಟ್ಕೊಳ್ಳಿ. ಯಾಕಂದ್ರೆ ನೀವು ಸಾಧಿಸ್ಬೇಕಂದ್ರೆ ವಾಸ್ತವಿಕವಾಗಿರೋ ಗುರಿಯನ್ನ ಇಟ್ಕೊಂಡ್ರಷ್ಟೇ ಅದು ಮಾಡಲು ಸಾಧ್ಯ. ಅದನ್ನ ಬಿಟ್ಟು ನೀವು ವಾಸ್ತವಿಕವಲ್ಲದ ಗುರಿಗಳನ್ನ ಇಟ್ಕೊಂಡಾಗ ಅದು ಮಾಡ್ಲಿಕ್ಕೆ ನಿಮ್ಗೆ ಕಷ್ಟವಾಗತ್ತೆ. ಇದರಿಂದ ನೀವು ನೆಗೆಟಿವಿಟಿಗೆ ಹೋಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸ್ನೇಹಿತರಿಗೆ ಅಥವಾ ನಿಮ್ಮ ಕುಟುಂಬದವರಿಗೆ ನಿಮ್ಮ ಗುರಿಗಳ ಬಗ್ಗೆ ಹೇಳಬಹುದು. ನಾನ್ ಸಜೆಸ್ಟ್ ಮಾಡೋದಂದ್ರೆ, ನಿಮ್ಮ ಗುರಿಯ ಬಗ್ಗೆ ಯಾರಿಗೂ ಕೂಡ ಏನನ್ನು ಹೇಳಬೇಡಿ. ಯಾಕಂದ್ರೆ ನೀವು ನಿಮ್ಮ ಗುರಿಯ ಬಗ್ಗೆ ಹೇಳಿದಾಗ ಅದನ್ನ ನೋಡಿ ಹೀಯಾಳ್ಸೋರೆ ಜಾಸ್ತಿ. ಅದಕ್ಕೋಸ್ಕರ ಅದರಿಂದ ದೂರ ಇರೋದನ್ನೇ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಯಾಕಂದ್ರೆ ನಾನು ಕೂಡ ನನ್ನ ಗುರಿಯನ್ನ ಯಾರಿಗೂ ಕೂಡ ಹೇಳಲ್ಲ. ಯಾಕಂದ್ರೆ ಯಾವಾಗ ನೀವು ಸಾಧಿಸ್ತೀರೋ ಅವಾಗಲೇ ಆ ಗುರಿ ಕಾಣುತ್ತೆ. ಇಲ್ಲ ಅಂದ್ರೆ ನೀವು ಫೇಲ್ ಆದ್ರೂ ಕೂಡ
ನೀವು ಯಾರು ಹೇಳಿರ್ತಾರೋ ಅವರು ನಿಮ್ಮನ್ನ ಹೀಯಾಳಿಸೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಗುರಿಯ ಬಗ್ಗೆ ಯಾರಿಗೂ ಕೂಡ ಏನನ್ನು ಹೇಳ್ಬೇಡಿ. ಆದ್ರೆ ಅದಕ್ಕೋಸ್ಕರ ನೀವು ಕಷ್ಟಪಡ್ತಾ ಇರೋದು ಮಾತ್ರ ನೀವು ತೋರಿಸಬಹುದು. 5 ಮುಂದಿನ ಹೆಜ್ಜೆಯನ್ನ ನಿರ್ಧರಿಸಿ. ಒಂದು ಕ್ಷೇತ್ರದಲ್ಲಿ ಸಾಧಿಸಿದ ನಂತರ ಇನ್ನೊಂದು ಕ್ಷೇತ್ರವನ್ನ ನೀವು ಆಯ್ಕೊಳ್ಳಿ ಮತ್ತು ಅಲ್ಲೂ ಕೂಡ ಕೆಲಸವನ್ನ ಪ್ರಾರಂಭಿಸಿ. ಹಾಗಾದ್ರೆ ಈಗ ನಾನು ಒಂದು ವಿಷಯವನ್ನ ಹೇಳಬೇಕು. ಈ ಕೈಜೆನ್ ಟೆಕ್ನಿಕ್ ನನ್ನ ಜೀವನವನ್ನ ಹೇಗೆ ಬದಲಾಯಿಸ್ತು ಅಂತ. ಒಂದು ಕೆಲಸದ ಗಡಿಯನ್ನ ನಾನು ಅರ್ಥ ಮಾಡಿಕೊಂಡೆ ಮತ್ತು ಕೆಲಸ ಮುಗಿದ ನಂತರ 15 ನಿಮಿಷ ನಾನು ಯೋಗ ಮಾಡುವ ಪ್ರಾಕ್ಟೀಸ್ ಅನ್ನ ಮಾಡಿಕೊಂಡೆ. ಇದರಿಂದ ನನ್ನ ಆರೋಗ್ಯದಲ್ಲಿ ಮತ್ತು ನನ್ನ ಶಕ್ತಿಯಲ್ಲಿ ವೃದ್ಧಿಯಾಯಿತು. ನೀವು ಕೂಡ ಇದನ್ನ ಮಾಡಬಹುದು ನನ್ನ ರೀತಿಯಲ್ಲಿ. ನಾನು ಮಾಡಿರೋ ಆಕ್ಟಿವಿಟಿಗಳನ್ನೇ ಮಾಡಿ ಅಂತ ಹೇಳಲ್ಲ. ಈ ರೀತಿಯಾಗಿ ನೀವು ಯಾವುದಾದ್ರೂ ಒಂದು ಕೆಲಸವನ್ನ 15 ನಿಮಿಷ ಪ್ರಯಾರಿಟಿ ಕೊಟ್ಟು ಮಾಡಿದಾಗ ನೀವು ಹೊಸ ಟಾಸ್ಕ್ಗಳನ್ನ ಮಾಡಿದ ಹಾಗೆ. ಅದಕ್ಕೋಸ್ಕರ ಇದನ್ನ ಚಿಕ್ಕದಾಗಿ ಪ್ರಾರಂಭಿಸಿ ಮತ್ತು ಅದರಿಂದ ಚಿಕ್ಕ ಚಿಕ್ಕ ರಿಸಲ್ಟ್ ಅನ್ನ ತೆಗೆದುಕೊಳ್ಳಿ. ಬೇಕಾದ್ರೆ ಇದು ನೀವು ಕಾಫಿಯನ್ನ ಕಡಿಮೆ ಮಾಡೋ ಆಕ್ಟಿವಿಟಿ ಬೇಕಾದ್ರೂ ಆಗಿರಬಹುದು, ಅಥವಾ ನನ್ನ ಫೋನನ್ನ ನಾನು ಇವತ್ತು 10 ನಿಮಿಷ ಕಡಿಮೆ ಯೂಸ್ ಮಾಡ್ತೀನಿ ಅನ್ನೋ ಒಂದು ಆಕ್ಟಿವಿಟಿ ಬೇಕಾದ್ರೂ ಆಗಿರಬಹುದು. ಯಾವುದನ್ನೇ ಬೇಕಾದ್ರೂ ನೀವು ಆಯ್ದುಕೊಳ್ಳಬಹುದು. ಆದ್ರೆ ನೀವು ಸತತವಾಗಿ ಪ್ರತಿದಿನ ಅದನ್ನ ಮಾಡಬೇಕಾಗತ್ತೆ. ನೀವು ಓದುವ ಟಾಸ್ಕ್ ಅನ್ನೇನಾದ್ರೂ ನೀವು ಹಿಡ್ಕೊಂಡಿದ್ದೀರಾ ಅಂತ ಅಂದ್ರೆ ಅಟ್ಲೀಸ್ಟ್ 10 ನಿಮಿಷ ಆದ್ರೂ ಓದೋ ಒಂದು ಹ್ಯಾಬಿಟ್ ಅನ್ನ ಇಟ್ಕೊಳ್ಳಿ. ಅದೇ ಮುಂದೆ ಹೋಗಿ ಗಂಟೆಗಟ್ಟಲೆ ನೀವು ಓದುವ ಹ್ಯಾಬಿಟ್ ಅನ್ನ ಇದರಿಂದ ನೀವು ರೂಢಿಸ್ಕೊಳ್ಬಹುದು. ಅದಕ್ಕೋಸ್ಕರ ಚಿಕ್ಕ ಬದಲಾವಣೆಗಳನ್ನ ಮಾಡಿಕೊಳ್ಳಿ. ಇದು ನಿಮ್ಮ ಲೈಫ್ಗೆ ಆಡ್ ಆನ್ ಅನ್ನ ಮಾಡಿಕೊಡುತ್ತೆ. ಈ ಚಿಕ್ಕ ಬದಲಾವಣೆಗಳು ನಮ್ಗೆ ಮುಂದೆ ಕೆಲಸ ಮಾಡಲು ಪ್ರೋತ್ಸಾಹಿಸುತ್ತದೆ ಮತ್ತು ಉತ್ಸಾಹಿಸುತ್ತದೆ. ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳಬೇಕಂದ್ರೆ ಮೊದಲು ನಾನು 68 kg ಇದ್ದೆ. ನನ್ನ ಜಾಲೈನ್ಗಳು ಎಲ್ಲವೂ ಕೂಡ ನೀವು ನೋಡಬಹುದು. ನಾನು ನನ್ನ ಹಳೆಯ ಫೋಟೋವನ್ನ ನಿಮಗೆ ತೋರಿಸ್ತೀನಿ ಮತ್ತು ಈಗಿನ ಫೋಟೋವನ್ನ ನಾನು ನಿಮಗೆ ತೋರಿಸ್ತೀನಿ. ಇದನ್ನ ನೋಡಿ ನೀವು ಕಂಪೇರ್ ಮಾಡಬಹುದು. ಚಿಕ್ಕ ಒಂದು ಚೇಂಜಸ್ ಅನ್ನ ನೀವು ಮಾಡ್ಕೊಳ್ಳೋದ್ರಿಂದ ಯಾವ ರಿಸಲ್ಟ್ ಅನ್ನ ತೆಗೆದುಕೊಳ್ಬಹುದು ಅಂತ. ಪ್ರತಿದಿನ ನಾನು 5 ನಿಮಿಷ ವಾಕ್ ಮಾಡಲು ಶುರು ಮಾಡಿದೆ. ಅದನ್ನ 1 ಗಂಟೆಯಿಂದ 2 ಗಂಟೆಗೆ ಒಯ್ದೆ. ಹಾಗೆ 3 ಗಂಟೆಗೆ ಒಯ್ದ್ಬಿಟ್ಟು 6 ತಿಂಗಳಲ್ಲಿ 68 kg ಇರೋದನ್ನ ನಾನು 60 kgಗೆ ತಗೊಂಡ್ಬಂದೆ. ಅದರ ನಂತರ ಇವಾಗ ನಾನು 58 kg ಅಲ್ಲಿ ಇದ್ದೀನಿ. ಅಂದ್ರೆ ನೀವು ಮಾಡೋ ಚಿಕ್ಕ ಬದಲಾವಣೆ ಯಾವ ಒಂದು ದೊಡ್ಡ ಮಟ್ಟಿನಲ್ಲಿ ನಿಮ್ಮ ಲೈಫ್ ಅಲ್ಲಿ ರಿಸಲ್ಟ್ ಅನ್ನ ಕೊಡಬಹುದು ಅಂತ ನಾನು ನಿಮ್ಗೆ ಇಲ್ಲಿ ಹೇಳಲು ಬಯಸ್ತಾ ಇದ್ದೀನಿ. ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ನೀವು ಸಾಧಿಸಬೇಕು ಅಂತ ಅನ್ಕೊಂಡ್ರೆ ಯಾವ್ದಾದ್ರು ಒಂದು ಚಿಕ್ಕ ಬದಲಾವಣೆಗಳನ್ನ ನೀವು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ. ಆಗ ಅದೇ ಒಂದು ದಿನ ಹೋಗಿ ದೊಡ್ಡ ಬದಲಾವಣೆ ಆಗತ್ತೆ ಮತ್ತು ನಿಮ್ಗೆ ಅದೇ ಮುಂದೆ ಹೋಗಿ ಮೋಟಿವೇಶನ್ ನಿಮ್ಮ ಲೈಫ್ ಅಲ್ಲಿ ಕೊಡುತ್ತೆ. ಒಮ್ಮೆ ನೀವು ಯೋಚಿಸಿ ನೋಡಿ, ಕೋವಿಡ್ ಟೈಮ್ ನಲ್ಲಿ ನಮ್ಗೆ ಸಾಧಿಸಲು ಎಷ್ಟೊಂದು ಟೈಮ್ ಇತ್ತು. ಯಾಕಂದ್ರೆ ಎಲ್ಲರೂ ಕೂಡ ಖಾಲಿ ಹೊಡಿತಾ ಇದ್ರು. ಆದ್ರೆ ನಾವು ಆ ಕೆಲಸವನ್ನ ಮಾಡಲಿಲ್ಲ. ಅದನ್ನ ಬಿಟ್ಟು ಟೈಮ್ ವೇಸ್ಟ್ ಮಾಡಿಕೊಂಡು ಅವ್ರ ಜೊತೆ ನಾವು ತಿರುಗಾಡಿ ವಾಸಿಪ್ ಮಾಡಿದ್ವಿ. ಬಿಟ್ರೆ ಅದೊಂದು ಅವಕಾಶವಾಗಿತ್ತು ನಮ್ಗೆ ನಮ್ಮ ಲೈಫಲ್ಲಿ ಚಿಕ್ಕದಾದ ಯಾವುದಾದ್ರೂ ಒಂದು ಆಕ್ಟಿವಿಟಿಯನ್ನ ಮಾಡಲಿಕ್ಕೆ. ತುಂಬಾ ಜನ ಮಾಡಲಿಲ್ಲ ಅಂತ ನಾನು ಹೇಳಲ್ಲ. ಕೆಲವರು ಮಾಡಿ ಅದನ್ನೇ ಅವರ ಲೈಫ್ ಸ್ಟೈಲ್ಗಳಾಗಿ ಮಾಡಿಕೊಂಡು ಮುಂದೆ ನಡೀತಾ ಇದ್ದಾರೆ. ಅದನ್ನ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವೇ ಆ ಚಾನ್ಸ್ಗಳನ್ನ ಮಿಸ್ ಮಾಡ್ಕೊಂಡ್ರಿ ಅಂತ. ನನಗೂ ಕೂಡ ತುಂಬಾ ಜನ ಕೇಳ್ತಾರೆ, ನೀನು ಪುಸ್ತಕವನ್ನ ಅಷ್ಟು ಹೊತ್ತಿನವರೆಗೆ ಹೇಗೆ ಓದ್ತೀಯ ಅಂತ. ಯಾಕಂದ್ರೆ ನಾನೇನಾದ್ರು ಓದ್ಲಿಕ್ಕೆ ಅಂತ ಕೂತಿದ್ರೆ ನನಗೆ ನಿದ್ದೆ ಬರುತ್ತೆ. ಆದ್ರೆ ನೀನು ಗಂಟೆಗಟ್ಟಲೆ ಕೂತು ಹೇಗೆ ಓದ್ತೀಯ ಅಂತ. ಓದೋದು ಒಂದು ದೊಡ್ಡ ಆಕ್ಟಿವಿಟಿ ಅಲ್ಲ, ನಿಮಗೆ ಕೇವಲ ಅಭ್ಯಾಸದ ಕೊರತೆ ಇದೆ. ಪ್ರತಿದಿನ ನೀವು 1 ಪೇಜನ್ನ ಓದಲಿಕ್ಕೆ ಪ್ರಯತ್ನ ಪಡಿ. ಅದೇ ಚಿಕ್ಕ ಬದಲಾವಣೆ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಅಭ್ಯಾಸವನ್ನ ತಂದ್ಕೊಡುತ್ತೆ. ಇದನ್ನ ನಾನು ನನ್ನ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ನೀವು ಮಾಡಿದ್ರು ಕೂಡ ನೀವು ಕೂಡ ಎಷ್ಟು ಬೇಕಾದ್ರೂ ಓದ್ಬೋದು, ಎಷ್ಟು ಬೇಕಾದ್ರೂ ತಿಳ್ಕೊಬಹುದು. ಯಾರು ಕೂಡ ನಿಮ್ಮನ್ನ ಇದಕ್ಕೋಸ್ಕರ ತಡೆದಿಲ್ಲ. ಕೊನೆಯದಾಗಿ ಒಂದು ಮಾತನ್ನ ಹೇಳಲು ಬಯಸ್ತೀನಿ. ಕೈಜೆನ್ ನನ್ನ ಲೈಫ್ ಅನ್ನ ಬದಲಾಯಿಸಿದೆ. ನಿಜವಾಗ್ಲೂ ನೀವು ಕೂಡ ಪ್ರಯತ್ನ ಪಟ್ರೆ ಸಣ್ಣ ಸತತ ಪ್ರಯತ್ನದಿಂದ ನಿಮ್ಮ ಲೈಫ್ ಅನ್ನ ನೀವು ಬ್ಯೂಟಿಫುಲ್ ಆಗಿ ಮಾಡ್ಕೋಬಹುದು. ಈ ಜಪಾನ್ನ ಕೈಜೆನ್ ಟೆಕ್ನಿಕ್ ಅನ್ನ ನಿಮ್ಮ ಲೈಫ್ ಅಲ್ಲಿ ಅಡಾಪ್ಟ್ ಮಾಡಿಕೊಂಡು ನೀವು ದೊಡ್ಡದಾಗಿ ಸಾಧಿಸಬಹುದು. ಆದ್ರೆ ಇದು ಸತತವಾಗಿರಬೇಕು. 4 ದಿನ ಮಾಡಿ ಬಿಟ್ಟಾದ್ರೆ ಕೈಜೆನ್ ಅಷ್ಟು ಸರಿಯಾಗಿ ವರ್ಕ್ ಆಗಲ್ಲ. ಅದಕ್ಕೋಸ್ಕರ
ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಮಾಡಿಕೊಂಡು ಅದನ್ನ ಸತತವಾಗಿ ಅದಕ್ಕೋಸ್ಕರ ಕೆಲಸ ಮಾಡಿ. ನಾನು ಕೂಡ ನನ್ನ ಕೆಲಸದಲ್ಲಿ ಕೈಜಿನ್ ಅನ್ನ ಅಪ್ಲೈ ಮಾಡ್ತೀನಿ ಮತ್ತು ಅದರಿಂದ ನನಗೆ ತುಂಬಾ ಜಾಸ್ತಿ ರಿಸಲ್ಟ್ ಬಂದಿದೆ. ದೊಡ್ಡ ದೊಡ್ಡ ಟಾಸ್ಕ್ಗಳನ್ನ ನಾನು ಕಟ್ ಮಾಡಿ ಅದನ್ನ ಚಿಕ್ಕ ಚಿಕ್ಕ ಟಾಸ್ಕ್ಗಳನ್ನಾಗಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಟಾಸ್ಕ್ಗಳನ್ನ ಕ್ಲೋಸ್ ಮಾಡಿ ಅದೇ ದೊಡ್ಡ ಟಾಸ್ಕ್ಗಳು ಕ್ಲೋಸ್ ಮಾಡಲು ನನಗೆ ಸಹಾಯ ಮಾಡ್ತಾ ಇದೆ. ಹಾಗಾದ್ರೆ ನೀವು ಈಗ ಯೋಚಿಸಿ, ನಿಮ್ಮ ಜೀವನದಲ್ಲಿ ಮಾಡ ಬಯಸುವ 1% ಆ ಚಿಕ್ಕ ಬದಲಾವಣೆ ಯಾವುದು ಅಂತ. ಇರ್ಬೇಕಾದ್ರೆ 5 ನಿಮಿಷದ ಓದಾಗಿರ್ಬೋದು, ಅಥವಾ ದಿನಕ್ಕೆ 2 ಗ್ಲಾಸ್ ಹೆಚ್ಚು ನೀರು ಕುಡಿಯುವ ಅಭ್ಯಾಸ ಬೇಕಾದ್ರೂ ಆಗಿರಬಹುದು, ಅಥವಾ ದಿನಕ್ಕೆ 10 ನಿಮಿಷ ಕಡಿಮೆ ಮೊಬೈಲ್ ಅನ್ನ ಯೂಸ್ ಮಾಡೋ ಒಂದು ಅಭ್ಯಾಸ ಬೇಕಾದ್ರೂ ಆಗಿರಬಹುದು. ಈಗಿನ ಕಾಲದಲ್ಲಿ ಸ್ವಲ್ಪ ಕಷ್ಟ, ಆದ್ರೆ ನೀವು ರೀಲ್ಸ್ ಗಳನ್ನ ಗಂಟೆಗಟ್ಟಲೆ ಸ್ಕ್ರೋಲ್ ಮಾಡ್ತಾ ಇರ್ತೀರಾ. ಅದನ್ನ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವ್ದ್ರಲ್ಲೂ ಬೇಕಾದ್ರೂ ನೀವು ಟೈಮ್ ಅನ್ನ ಫಿಕ್ಸ್ ಮಾಡಬಹುದು. 5 ಮಿನಿಟ್ಸ್ 15 ಮಿನಿಟ್ಸ್ಗೆ ಕ್ಲೋಸ್ ಮಾಡಿ. ಇದು ನೀವು ಮಾಡಿಕೊಳ್ಳೋ ಚಿಕ್ಕ ಬದಲಾವಣೆಯಿಂದ ನಿಮ್ಮ ಗಂಟೆಗಟ್ಟಲೆ ನೀವು ಸ್ಕ್ರೋಲ್ ಮಾಡೋ ಟೈಮ್ ಅನ್ನ ಉಳಿಸ್ಬೋದು ಮತ್ತು ನಿಮ್ಮ ನಿದ್ದೆಯ ಕ್ವಾಲಿಟಿ ಟೈಮ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. ಹಾಗಾದ್ರೆ ಈ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತೀನಿ. ಕಮೆಂಟ್ ಅಲ್ಲಿ ನನಗೆ ತಿಳಿಸಿ ನಿಮ್ಮ ಕೈಜಿನ್ ಟೆಕ್ನಿಕ್ ಯಾವುದು ಅಂತ. ನನಗೆ ಹೇಗೆ ಕೈಜಿನ್ ವರ್ಕ್ ಆಯ್ತು, ನಿಮ್ಮ ಲೈಫಲ್ಲೂ ಕೂಡ ಕೈಜಿನ್ ವರ್ಕ್ ಆಗಲಿ ಅಂತ ಅನ್ಕೊಂಡು ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ವ್ಯಾಲ್ಯೂಬಲ್ ಸಮಯವನ್ನ ನನಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.